ಏನು ಗುರು, ಇವತ್ತು ನಮ್ಮ ಮನೆ ಬರನೇ ಸರಿ ಇಲ್ಲ ಅನಿಸುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ SMNJ ಕನ್ನಡಿಗ. ಇದು ನನ್ನ 2ನೇ ವಿಡಿಯೋ. ಇನ್ನೇ ಆರ್ಡ್ರು ರ್ಯಾಪಿಡೋದಲ್ಲಿ ಅಕ್ಸೆಪ್ಟ್ ಮಾಡಿದೆ. ಅದನ್ನು ಪಿಕಪ್ ಮಾಡಿಕೊಂಡು 4ನೇ ಫ್ಲೋರಿಂದ ಕೆಳಗಿಳಿಬೇಕಿತ್ತು. ಹಾಗೆ ಕೆಳಗೆ ಬಂದು ಡ್ರಾಪ್ ಲೊಕೇಶನ್ ಹತ್ರ ಹೋಗಿ ಆರ್ಡ್ರನ್ನ ಡ್ರಾಪ್ ಮಾಡಿದೆ. ಎನರ್ಜಿ ಖಾಲಿಯಾಗಿತ್ತಂತ ಸ್ವಲ್ಪ ಎನರ್ಜಿ ತೊಗೊಂಡೆ. ಅಲ್ಲಿ ನಮ್ಮ ಹೀರೋ, ನೀನೊಬ್ಬನೇ ಎನರ್ಜಿ ತೊಗೊಂಡ್ರೆ ಹೆಂಗೆ, ನನಗೂ ಎನರ್ಜಿ ಬೇಕಾ ಅಂದ. ಸೀದಾ ನಾನು ಪೆಟ್ರೋಲ್ ಬಂಕ್ ಹತ್ರ ಹೋದೆ. ಪೆಟ್ರೋಲ್ ಬಂಕ್ ಹತ್ರ ಅವನಿಗೆ ಒಂದು ಸ್ವಲ್ಪ ಎನರ್ಜಿ ಹಾರಿಸ್ಕೊಂಡೆ. ಆ ಎನರ್ಜಿ ಹಾರಿಸೋಡೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಲೈನಲ್ಲಿ ನಿಂತು ನಾವು ಎನರ್ಜಿ ಹಾರಿಸ್ಕೊಂಡು ಮುಂದೆಗಡೆ ಸಾಗಬೇಕಿತ್ತು. ಮುಂದೆ ಡ್ಯೂಟಿ ಆನ್ ಮಾಡಿಕೊಂಡೆ. ಅಪೋಲೋ ಫಾರ್ಮಸಿಯಿಂದ ಒಂದು ಆರ್ಡರ್ ಅಕ್ಸೆಪ್ಟ್ ಮಾಡಿಕೊಂಡೆ. ಪಿಕಪ್ ಲೊಕೇಶನ್ ಚೆಕ್ ಮಾಡಿದ್ರೆ 800 ಮೀಟರ್ ಇತ್ತು. ಈ ಆರ್ಡರ್ನು ಪಿಕ್ ಮಾಡಿಕೊಂಡೆ. ಸೀದಾ ಗಾಡಿ ಹತ್ರ ಹೊಟ್ಟೆ. ಅದೇ ದಾರಿಲಿ ಊಬರಲ್ಲಿ ಇನ್ನೊಂದು ಪಾರ್ಸಲ್ ಬಿದ್ದಿತ್ತು, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡೆ. ಆ ಆರ್ಡರ್ನ ಕಸ್ಟಮರ್ ಹತ್ರ ಕೊಟ್ಟು ಪೇಮೆಂಟ್ ಇಸ್ಕೊಂಡೆ. ಇನ್ನೂ ಅಪೋಲೋ ಫಾರ್ಮಸಿ ಆರ್ಡರ್ ಹಂಗೆ ಬೈಕಲ್ಲೇ ಇತ್ತು, ಅದನ್ನು 3rd ಫ್ಲೋರ್ ಹೋಗಿ ಕಸ್ಟಮರ್ ಹತ್ರ ಕೊಟ್ಟೆ. ಆಮೇಲೆ BTEM ಸೆಕೆಂಡೇಜಲ್ಲಿ ಒಂದು 5 ನಿಮಿಷ ಖಾಲಿ ನಿಂತೆ. ನಂತರ ಇನ್ನೊಂದು ಆರ್ಡ್ರು ಪಿಕ್ ಮಾಡೋಕ್ಕೆ ಸೀದಾ 4ನೇ ಫ್ಲೋರಲ್ಲೇ ಹೋದೆ. ಮತ್ತೆ 4ನೇ ಫ್ಲೋರ್ ಬಂತಲ್ಲ ಅಂತೇಳಿ ಚಿಂತೆ ಮಾಡ್ಕೊತ ಹಂಗೆ ಇದೆ. ಅದನ್ನು ಕಸ್ಟಮರ್ ಹತ್ರ ಡೆಲಿವರಿ ಮಾಡಿ ಪೇಮೆಂಟ್ ಇಸ್ಕೊಂಡೆ. ಆಮೇಲೆ ಸ್ಟೋರ್ ಹತ್ರ ಹೋಗಿ ಒಂದು ಚಿಕನ್ ಆರ್ಡರ್ ಪಾರ್ಸಲ್ ಇತ್ತು, ಅದನ್ನು ತಗೊಂಡು ಕಸ್ಟಮರ್ ಹತ್ರ ಬಂದೆ. ಊಬರಲ್ಲಿ ಪೇಮೆಂಟ್ ಚೆಕ್ ಮಾಡಿದೆ, 50 ರೂಪಾಯಿ ತೋರಿಸಿತ್ತು. ಕಸ್ಟಮರ್ಗೆ ಕಾಲ್ ಮಾಡಿದೆ. ಕಸ್ಟಮರ್ ಬಂದು